ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲ ಫಸ್ಟ್ ಡೇ. ಗ್ರ್ಯಾಂಡ್ ಫಿನಾಲೆ ತುಂಬ ಗ್ರ್ಯಾಂಡ್ ಆಗಿತ್ತು. ಆ, ತುಂಬ ಗ್ರ್ಯಾಂಡ್ ಆಗಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಸಂಚಿಕೆಯ ಸ್ಟಾರ್ಟಿಂಗಲ್ಲಿ ಗರ್ಲ್ಸ್ ವರ್ಸಸ್ ಬಾಯ್ಸ್, ಈ ಬಿಗ್ ಬಾಸ್ ಆದಮೇಲೆ ಬರುವಂಥ ನೆಕ್ಸ್ಟ್ ಪ್ರೋಗ್ರಾಮ್ ಅದು. ಅದ್ರ ಬಗ್ಗೆ ಪ್ರಮೋಷನ್ಗೆ ಬಂದಿರ್ತಾರೆ ಎಲ್ಲರೂ. ಆ, ಮಾಜಿ ಇಲ್ಲಿಂದ ಹೋದಂಥ ಎಲಿಮಿನೇಟ್ ಕಂಟೆಸ್ಟೆಂಟ್ 4 ಜನ ಫಸ್ಟು ಮನೆಗೆ ಎಂಟ್ರಿ ಆಗ್ತಾರೆ. ಜಗದೀಶು, ಐಶ್ವರ್ಯ, ಶೋಭಾ ಶೆಟ್ಟಿ, ಧನರಾಜ್ ಅವರು ಇಲ್ಲಿ ಬಂದುಬಿಟ್ಟು ಒಂದು ಆಕ್ಟಿವಿಟಿ ಇಡ್ತಾರೆ. ಈ ಇರೋ ಟಾಪ್ 6ಅಲ್ಲಿ ಈ ಇಬ್ಬರನ್ನು ನಾವು ಗರ್ಲ್ಸ್ ವರ್ಸಸ್ ಬಾಯ್ಸ್ ಟೀಮ್ಗೆ ಆಯ್ಕೆ ಮಾಡಿದ್ದೀವಿ. ಈ ಹಾರ ಹಾಕ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ತೀವಂತ. ಶೋಭಾ ಶೆಟ್ಟಿ ಅವರು ರಜತ್ ಅವ್ರಿಗೆ ಹಾರ ಹಾಕಿ ಆಯ್ಕೆ ಪಡ್ತಾರೆ. ಐಶ್ವರ್ಯ ಅವರು ಭವ್ಯಗೌಡ ಅವರಿಗೆ ಆಯ್ಕೆ ಮಾಡ್ತಾರೆ. ಐಶ್ವರ್ಯ ಭವ್ಯಗೌಡ ಅವರ ಮಧ್ಯೆ ಬಿಗ್ ಬಾಸಲ್ಲಂತೂ ಆ ರೈವಲರಿ ಸಾಗಿತ್ತು. ಬರೀ ನಾಮಿನೇಟ್ ಬಂದರು, ಹೊರಗಡೆ ಹೋಗ್ಬೇಕಂದ್ರು ಇವರು ಅವ್ರನ್ನ ಮಾಡ್ತಾಯಿದ್ರು, ಅವ್ರು ಇವ್ರನ್ನ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಬಂದು ಹಾರ ಹಾಕಿದ್ದಾರೆ. ಗರ್ಲ್ಸ್ ವರ್ಸಸ್ ಬಾಯ್ಸ್ ಆ ಒಂದು ಪ್ರೋಗ್ರಾಮಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡಬೇಕು. ರಜತ್ ಅವ್ರಿಗಂತೂ ಜಗಳ ಆಡೋಕ್ಕೆ ಹಾಕ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇಲ್ಲಿ ಜಗಳ ಬಿಟ್ಟು ಅವ್ರೇನು ಮಾಡಿರೋದು ಅಷ್ಟರಲ್ಲಿ ಐತೆ, ಅದಕ್ಕೋಸ್ಕರನೇ ಹಾಕ್ಕೊಂಡಿದ್ದಾರೆ TRPಗೋಸ್ಕರ ಅಂತ ಅನಿಸುತ್ತೆ ನನಗೆ. ಖಂಡಿತ ಬೇರೆ ಇವರಿಬ್ಬರನ್ನು ಗರ್ಲ್ಸ್ ವರ್ಸಸ್ ಬಾಯ್ಸ್ ಪ್ರೋಗ್ರಾಮ್ಗೆ ಆಯ್ಕೆ ಮಾಡಿದ್ದಾರೆ. ನಂತರದ ಚಟುವಟಿಕೆಯಾಗಿ ಮನೆ ಮಂದಿ ಎಲ್ಲರೂ ಟಾಪ್ 6 ಬಂದಿರುವಂಥ ಎಲ್ಲರೂ ಒಂದು ಡ್ಯಾನ್ಸ್ ಡ್ಯಾನ್ಸ್ ಆಗ್ತಾರೆ. ಈ ಚಟುವಟಿಕೆ ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗಿದೆ. ಸುದೀಪ್ ಅವರು ಎಂಟ್ರಿಯಿಂದ ಮಾಜಿ ಇಲ್ಲಿಂದ ಎಲಿಮಿನೇಟ್ ಆದಂತಹ ಸ್ಪರ್ಧಿಗಳ ಹತ್ರ ಕೇಳ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಂತ. ಆಲ್ಮೋಸ್ಟ್ ಎಲ್ಲರೂ ವಿಕ್ರಮ್ ಮತ್ತು ಹನುಮಂತ ಅವ್ರ ಬಗ್ಗೆನೇ ಗೆಲ್ಲಬೇಕು ಅಂತ ಹೇಳ್ತಾರೆ. ಗೆಲ್ಲಬಾರ್ದು ಅಂತಂತಂದರೆ ಎಲ್ಲರೂ ಮೋಕ್ಷಿತಾನೇ ಹೇಳಿದ್ರು. ಅದು ಏನು ಕಾಣ್ತಾ ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಮೋಕ್ಷಿತಾನೇ ಗೆಲ್ಲಬಾರ್ದು ಅಂತ ಹೇಳಿದ್ರು. ಗೆಲ್ಲಬಾರ್ದು ಅಂತಂದರೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಖಂಡಿತ ಅರ್ಹತೆ ಇದೆ. ಅದು ಆಡಿರೋದ್ರ ಬಗ್ಗೆ ಅಂತೂ ಎಲ್ಲರಿಗೂ ನೋಡಿರೋದು ವೀಕ್ಷಕರಿಗೂ ಗೊತ್ತು. ಇಲ್ಲಿ ಬಂದಿರೋದು ಟಾಪ್ 6 ಬಂದರೆ ಎಲ್ಲರಿಗೂ ಆಶ್ಚರ್ಯನೇ. ಆದರೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಏನೋ ಒಂದು ಡಿಸರ್ವ್ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಅದನ್ನು ಹೇಳ್ತಾರೆ. ಅವರು ಗೆಲ್ಲಲ್ಲ ಅನ್ನೋದಕ್ಕಿಂತ ಎಲ್ಲರ ಅನಿಸಿಕೆ ಅಷ್ಟೇ. ಅಲ್ಲಿಂದ ಎಲ್ಲರೂ ಒಂದೊಂದು 6 ಜನಕ್ಕೂ ಅವ್ರವ್ರ ಫ್ಯಾಮಿಲಿಯಿಂದ ಒಂದು ಡ್ಯಾನ್ಸ್ ಡೆಡಿಕೇಟ್ ಮಾಡ್ತಾರೆ. ಇದು ಎಲ್ಲರೂ ತುಂಬ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಉಗ್ರ ಮಂಜು ಅವ್ರಿಗೋಸ್ಕರ ಅವ್ರ ತಂದೆ ಡ್ಯಾನ್ಸ್ ಮಾಡ್ತಾರೆ. ಅದಂತೂ ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಒಂದು ಮಗನಿಗೋಸ್ಕರ ಒಂದು ತಂದೆ ಡ್ಯಾನ್ಸ್ ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿತ್ತು. ಹನುಮಂತಗೋಸ್ಕರ ವಿನೋದ್ ಗೊಬ್ರಗಾಲ ಮತ್ತು ನಮ್ಮ ಧನರಾಜ್ ಅವರು ಡ್ಯಾನ್ಸ್ ಮಾಡ್ತಾರೆ. ಅದು ಹನುಮಂತದಂತೂ ಇನ್ನೂ ಚೆನ್ನಾಗಿತ್ತು. ಅವರು ಹೇಳಿರುವಂಥ ಡೈಲಾಗ್ಗಳು ಮತ್ತು ಅವರು ಊಸು ಬಿಟ್ಟಿರೋದಂಥ ಒಂದು ಇದು ಆ ಆಕ್ಟಿವಿಟಿ ಅಂತೂ ಆ ಹಾಡಲ್ಲಂತ ಅದು ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ಮೆಂಟ್ ಇದೆ, ತುಂಬ ನಗು ಬಂತು. ವಿಕ್ರಮ್ಗೋಸ್ಕರ ಅವರ ಕಂಟೆಸ್ಟೆಂಟ್ ಮತ್ತು ಫ್ರೆಂಡು ರಂಜಿತ್ ಅವರು ಡ್ಯಾನ್ಸ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಭವ್ಯ ಅವ್ರಿಗೋಸ್ಕರ ಅವ್ರ ತಂಗಿ, ಅವರಿಬ್ಬರು ತಂಗಿಯಂದರು ಡ್ಯಾನ್ಸ್ ಮಾಡ್ತಾರೆ. ಅದು ಚೆನ್ನಾಗಿತ್ತು. ರಜತ್ ಅವ್ರಿಗೋಸ್ಕರ ಅವ್ರ ಫ್ಯಾಮಿಲಿ ಫುಲ್ಲು ಡ್ಯಾನ್ಸ್ ಮಾಡಿದ್ರೆ ಅದು ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಈ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ, ಮತ್ತು ಮೋಕ್ಷಿತಾಗೋಸ್ಕರ ಅವ್ರ ತಮ್ಮ ಗಣಿ ಅಂತ ಅವರು ಡ್ಯಾನ್ಸ್ ಮಾಡ್ತಾರೆ. ಎಲ್ಲ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಆ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಎಲ್ಲ, ನನಗಿಷ್ಟ ಆಯಿತು. ಅಲ್ಲಿಂದ ಈ ಡ್ಯಾನ್ಸ್ ಆ್ಯಕ್ಟಿವಿಟಿ ಆದಮೇಲೆ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಸುದೀಪ್ ಅವರು. ಟಾಪಲ್ಲಿ ಯಾರಿದ್ದಾರೆ ಅಂತ ಒಂದು ಬೋರ್ಡ್ ಇಡ್ತಾರೆ. ಟಾಪ್ 6 ಯಾರು ಬರ್ತಾರೆ, ಯಾರು ನೀವು ಎಲ್ಲಿದ್ದೀರ ಅಂತ ಅನ್ಕೋತೀರ ಅಂತ ಒಂದು ಫೋಟೋ ಇಟ್ಬಿಟ್ಟು ಹೇಳಬೇಕಾಗುತ್ತೆ. ಆಶ್ಚರ್ಯ ಅಂತಂದರೆ ಈ ಆ್ಯಕ್ಟಿವಿಟಿಯಲ್ಲಿ ಯಾರನ್ನೂ ಉಗ್ರ ಮಂಜು ಬಿಟ್ಟು ಯಾರೂ ಟಾಪಲ್ಲಿ ಇಟ್ಕೊಳ್ಳೇ ಇಲ್ಲ. ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಅದೇ ಆಶ್ಚರ್ಯ ಆಗಿದ್ರು. ಈಗ ನಾನು ಗೆಲ್ತೀನಿ ಅಂದರೆ ನನಗೆ ನಂಬಿಕೆ ಇರಬೇಕು. ಅದು ಒಂದು ಆ್ಯಕ್ಟಿವಿಟಿ, ಅದನ್ನಾದರೂ ಅವ್ರು ಸರಿಯಾಗಿ ಮಾಡ್ತಾಯಿಲ್ಲ. ಎಲ್ಲರೂ
ಅದೇನು ಇಷ್ಟನೇ ಆಗಲಿಲ್ಲ. ಯಾರು ನಾನು ಟಾಪು ಅಂತ ಅಟ್ಲೀಸ್ಟ್ ಅವ್ರಿಗೆ ನಂಬಿಕೆ ಬೇಕು. ಅದೇ ಅಲ್ಲಿರೋರಿಗೆ ಅದೇ ಇಲ್ವಲ್ಲ. ಉಗ್ರ ಮಂಜು ಬಿಟ್ಟು ಬೇರೆ ಯಾರು ಟಾಪ್ ಒನ್ನಲ್ಲಿ ಇಟ್ಕೊಂಡೇ ಇಲ್ಲ. ಟಾಪ್ ಟು ವಿಕ್ರಮ್ ಅವ್ರದ್ದು ರಜತನ ಟಾಪ್ ಒನ್ ಇಡ್ತಾರೆ, ಅವ್ರು ಯಾಕೆ ಟಾಪ್ ಒನ್ ಅಂದ್ಕೊಳ್ಳಿಲ್ಲ ಅಂತ ನನಗೆ ಅರ್ಥನೇ ಆಗಿಲ್ಲ. ಈ ಆ್ಯಕ್ಟಿವಿಟಿ ಅದು ಅವ್ರ ಮನಸ್ಸಲ್ಲೇ ಇಲ್ವೋ ಏನೋ ಗೊತ್ತಿಲ್ಲ. ಈ ತುಂಬ ಕೆಟ್ಟದಾಗಿತ್ತು, ನನಗೆ ಇಷ್ಟನೇ ಆಗಿಲ್ಲ. ಅಲ್ಲಿ ಯಾರು ಟಾಪ್ ಒನ್ನಲ್ಲೇ ಇಟ್ಕೊಂಡಿಲ್ಲ. ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಒಂದು ಜನರ ನಂಬಿಕೆ ಗಳಿಸಿದ್ದೀನಿ, ನಾನು ಟಾಪಲ್ಲಿ ಇರ್ತೀನಿ, ಗೆಲ್ತೀನಿ ಅಂತ ನಂಬಿಕೆನೇ ಇವ್ರು ಯಾರಿಗೂ ಇಲ್ಲ. ಅಟ್ಲೀಸ್ಟ್ ಅದಾದರೂ ಸರಿಯಾಗಿ ಮಾಡಿದ್ರೆ ಈಗ ಈ ಜನರು ಸೋಲ್ಸೋದ್ರಲ್ಲಿ ನಿಮಗೆ ಏನದು ನನಗೆ ಬೇಜಾರೇ ಅನಿಸಲ್ಲ. ಇವ್ರಿಗೆ ನಂಬಿಕೆ ಇಲ್ಲ, ಜನ ಇನ್ನೇನು ಗೆಲ್ಲಿಸ್ತಾರೆ? ಅಟ್ಲೀಸ್ಟ್ ಅದು ಮುಖ್ಯ ಆಗುತ್ತೆ. ಇವ್ರಿಗೆ ನಂಬಿಕೆ ಇರಬೇಕು ಫಸ್ಟು. ಯಾರು ಟಾಪ್ ಒನ್ನಲ್ಲಿ ಇಟ್ಕೊಂಡೇ ಇಲ್ಲ. ಭವ್ಯ ಅವರಂತೂ ಮೋಕ್ಷಿತ ಭವ್ಯನ ಲಾಸ್ಟ್ ಹಿಡಿದು ಇವರು ಆ ಕಡೆ ಇವ್ರು ಈ ಕಡೆ ಚೇಂಜ್ ಮಾಡಿದ್ರು, ಅವ್ರು ಬಂದು ಈ ಕಡೆ ಆ ಕಡೆ ಚೇಂಜ್ ಮಾಡಿದ್ರು ಅಷ್ಟೇ. ಅಲ್ಲೇನೂ ಆಗಿಲ್ಲ ವ್ಯತ್ಯಾಸ. ಕೊನೆಗೆ ಈ ಆ್ಯಕ್ಟಿವಿಟಿ ಆದಮೇಲೆ ಯಾರು ಟಾಪ್ ಓಟ್ ತೊಗೊಂಡಿದ್ದಾರೆ, ಯಾರು ಲೀಸ್ಟ್ ಓಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಟಾಪ್ ಓಟ್ ತೊಗೊಂಡಿದ್ದು 23,89,113 ಓಟು. ಲೀಸ್ಟ್ ಬಂದು 64 ಲಕ್ಷ ಚೇಂಜ್ ಇರುತ್ತೆ. ಈ ಲೀಸ್ಟ್ ಬಂದು ಯಾರು ಬಂದಿರೋದು, ಟಾಪ್ ಯಾರು ಬಂದಿರೋದಂತ ಯಾರಿಗೂ ಗೊತ್ತಿಲ್ಲ. ಆದರೆ ಲೀಸ್ಟ್ ಬಂದಿರೋದಂತ ಭವ್ಯಗೌಡ ಅವರು. ಲೀಸ್ಟ್ ಬಂದಂಥ ಭವ್ಯಗೌಡ ಅವರು ಫಿಫ್ತ್ ರನ್ನರ್ ಅಪ್ ಆಗಿ ಎಲಿಮಿನೇಟ್ ಆಗ್ತಾರೆ. ಅವ್ರ ಬಗ್ಗೆ ಸುದೀಪ್ ಅವ್ರು ಹೇಳ್ತಾರೆ, ಏನು ಅಂದ್ಕೊಂಡ್ರೆ ನೀವೇ ಟಾಪ್ ಕೆಳಗಿಟ್ಟಿದ್ರೆ ಜನರು ಇನ್ನೇನು ನಿಮಗೆ ನಂಬಿಕೆ ಇಲ್ವಾ ಅಂತ. ಖಂಡಿತ ಅವರು ಹೇಳ್ತಾರೆ. ನನ್ನ ಪ್ರಕಾರ ಒಂದು ಅನಿಸಿಕೆ ಏನಿದೆ, ಭವ್ಯಗೌಡವರು ಫಿಫ್ತ್ ರನ್ನರ್ ಅಪ್ ಆಗಿ ಹೊರಗಡೆ ಬರೋಕ್ಕೆ ಕಾರಣ ಏನಿರ್ಬೋದು ಅಂತ ನನ್ನ ಪ್ರಕಾರ, ಇಷ್ಟು ದಿವಸ ಆಡಿದ್ದು ಲೆಕ್ಕ ನಾನು ಕೇಳಲ್ಲ. ಹೋದ ವಾರ ಒಂದು ಆ್ಯಕ್ಟಿವಿಟಿ ಬರುತ್ತೆ, ನಿಮ್ಮಲ್ಲಿರುವ ಕೋಪತಾಪ ಹೊರಗಡೆ ಹಾಕಬೇಕಂತ. ಆ ಕೋಪತಾಪ ಆ್ಯಕ್ಟಿವಿಟಿಯಲ್ಲಿ ಅವರು ಕೊಟ್ಟಂಥ ಒಂದು ಆ್ಯಟಿಟ್ಯೂಡು, ಅವ್ರು ನಡ್ಕೊಂಡಂಥ ರೀತಿ ಜನರಿಗೆ ತುಂಬ ತಟ್ಟಿದೆ. ಯಾಕಂದರೆ ಈಗ 100 ದಿವಸ ಆಡಿರೋದನ್ನು ಅವರು ಮೈಂಡಲ್ಲಿ ಇಟ್ಕೊಳ್ಳಲ್ಲ. ಲಾಸ್ಟ್ ವೀಕು ಈಗ ಕ್ರೂಷಿಯಲ್ ವೀಕಲ್ಲಿ ನೀನು ಯಾವ ಥರ ನಿನ್ನ ವ್ಯಕ್ತಿತ್ವನ ತೋರಿಸಿ ಅನ್ನೋದು ತುಂಬ ಮುಖ್ಯ ಆಗಿದೆ. ಈ ಚಟುವಟಿಕೆನೇ ಖಂಡಿತ ಹೇಟ್ ರೇಟ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಖಂಡಿತ ಇದು ತುಂಬ ಎಫೆಕ್ಟ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಭವ್ಯಗೌಡ ಅವ್ರಿಗೆ ಈ ಒಂದು ಆ್ಯಕ್ಟಿವಿಟಿ ಇತ್ತಲ್ಲ, ಇವರು ಮಂಜು ಅವ್ರು ಮಾತಾಡಿದ ಅದೇ ರೀಸನ್ನೇ ಬೇರೆಯವ್ರು ಕೊಟ್ಟಾಗ ನೀವು ಕೂಲಾಗಿ ತೊಗೊಂಡ್ರಿ, ಮಂಜು ಅವ್ರು ಕೊಟ್ಟಾಗ ಮಾತ್ರ ಅಗ್ರೆಸಿವ್ ಆಗಿ ನಿಮ್ಮ ಮಾತಿನ ಬರದಲ್ಲಿ ಏನೇನೋ ಅಂತೀರ. ಆ ಒಂದು ಚಟುವಟಿಕೆ ಇದೆಯಲ್ಲ, ಅದು ಅವ್ರಿಗೆ ಮುಳ್ಳಾಯಿತು ಅನ್ನೋದು ನನ್ನ ಒಂದು ಅನಿಸಿಕೆ. ಇಷ್ಟು ದಿವಸ ಮೋಸದಾಟ ಅದೆಲ್ಲ ಒಂದು ಕಡೆ ಇದ್ದರೆ, ಬಟ್ ಇಷ್ಟು ಲೀಸ್ಟಾಗಿ ಓಟುಗಳು ಬರಬೇಕು. ಪರ್ಫಾರ್ಮೆನ್ಸಲ್ಲಿ ಟಾಸ್ಕಲ್ಲಿ ಸೂಪರ್. ಇಷ್ಟು ಲೀಸ್ಟಾಗಿ ಬಂದಿದೆ ಅಂತಂದರೆ ಅದೊಂದು ಖಂಡಿತ ಈ ಒಂದು ಆ್ಯಕ್ಟಿವಿಟಿ ಇದಲ್ಲ, ಅದು ಕೂಡ ರೀಸನ್ ಆಗಿರುತ್ತೆ ಅನ್ನೋದು ನಾನು. ಇನ್ನು ಉಗ್ರ ಮಂಜು ಅವ್ರಿಗೆ ಓಟ್ ಬರೋಕ್ಕೂ ಒಂದು ಈ ಆ್ಯಕ್ಟಿವಿಟಿ ಖಂಡಿತ ಹೆಲ್ಪ್ ಆಗಿದೆ ನನ್ನ ಪ್ರಕಾರ. ಇವತ್ತಿನ ಸಂಚಿಕೆಯಲ್ಲಿ ಅವ್ರನ್ನ ಭವ್ಯಗೌಡ ಅವ್ರನ್ನ ಎಲಿಮಿನೇಟ್ ಮಾಡಿ ನಾಳಿನ ಸಂಚಿಕೆ ಯಾರು ವಿನ್ ಆಗ್ತಾರೆ ನೋಡೋಣ ಅಂತ ಹೇಳಿದ್ದಾರೆ. ನಾಳಿನ ಸಂಚಿಕೆವರೆಗೂ ಕಾದು ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನನ್ನ ಅನಿಸಿಕೆ ಪ್ರಕಾರ ವಿನ್ನರ್ ಹನುಮಂತು ಅನ್ನೋದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.